ಮಹಾರಾಷ್ಟ್ರದ 29 ನಗರ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಇವತ್ತು ಪ್ರಕಟವಾಗುತ್ತೆ. ಕೆಲವೇ ಕ್ಷಣದಲ್ಲಿ ಕೌಂಟಿಂಗ್ ಕೂಡ ಆರಂಭ ಆಗೋದಕ್ಕಿದೆ. ಮುಂಬೈ ಮಹಾನಗರ ಪಾಲಿಕೆ ಸೇರಿ ಒಟ್ಟು 29 ಮಹಾನಗರ ಪಾಲಿಕೆಗಳು. ಪಿಎಂಸಿ ಅಂದ್ರೆ ಮುಂಬೈ ಮಹಾನಗರ ಪಾಲಿಕೆಯ 227 ವಾರ್ಡ್ಗಳು. ಕಣದಲ್ಲಿದ್ದಾರೆ 1700 ಅಭ್ಯರ್ಥಿಗಳು. ಕೆಲವೇ ಕ್ಷಣದಲ್ಲಿ ಕೌಂಟಿಂಗ್ ಶುರುವಾಗುತ್ತೆ. ಮುಂಬೈ ಮಹಾನಗರ ಪಾಲಿಕೆಯ ಮೇಯರ್ ಯಾವ ಪಕ್ಷದವರಾಗ್ತಾರೆ? ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆ ಯಾರ ಪಾಲಾಗುತ್ತೆ? ಏಷ್ಯಾದ ಶ್ರೀಮಂತ ಮಹಾನಗರ ಪಾಲಿಕೆ. ವಾರ್ಷಿಕ ಬಜೆಟ್ 70,000 ಕೋಟಿಯನ್ನು ದಾಟುತ್ತೆ. ಇಂಥ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡೋರು ಯಾರು? ಕಳೆದ 3 ದಶಕಗಳಿಂದ ಶಿವಸೇನೆಯ ಆಡಳಿತ ಏನಿದೆ ಅದಕ್ಕೆ ಮುಂದುವರಿಕೆಗೆ ಅವಕಾಶವನ್ನ ಜನ ಕೊಡ್ತಾರಾ? ಗೊತ್ತಿಲ್ಲ. ಎಕ್ಸಿಟ್ ಪೋಲ್ಗಳು ಬೇರೆಯದ್ದೇ ಅಂಕಿಅಂಶವನ್ನ ಹೇಳ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ಗಳು ನಿನ್ನೆ ಸಂಜೆ ಪ್ರಕಟವಾಯಿತು. ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ನೇತೃತ್ವದ ಶಿವಸೇನೆ ಇದರ ಮೈತ್ರಿ ವರ್ಕೌಟ್ ಆಗುತ್ತೆ. ಇವರಿಗೆ ಅಧಿಕಾರ ಸಿಗತ್ತೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಈ ಕಡೆ ಠಾಕ್ರೆ ಬ್ರದರ್ಸ್ ಒಂದಾಗಿದ್ದಾರೆ. ಆದರೆ ಠಾಕ್ರೆ ಬ್ರದರ್ಸ್ ಒಂದಾದರೂ ಕೂಡ ಅಧಿಕಾರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಮರಾಠಿ ಮತಗಳ ಒಂದಿಷ್ಟು ಪ್ರಮಾಣವನ್ನ ಉಳಿಸಿಕೊಳ್ಳಬಹುದು, ಹೊರತುಪಡಿಸಿದ್ರೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ದಾರೆ. ಎಕ್ಸಿಟ್ ಪೋಲ್ಗಳೇ ನಿಜವಾಗತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಒಂದು ಸೂಚನೆ ಸಿಕ್ಕಿದೆ ನಿನ್ನೆ ಸಂಜೆ ಏನಾಗಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ. ಮುಂಬೈ ಮಹಾನಗರ ಪಾಲಿಕೆಯ ಎಲೆಕ್ಷನ್ ಯಾಕೆ ಬಹಳ ಪ್ರಮುಖ ಆಗುತ್ತೆ, ಇಡೀ ದೇಶದ ಗಮನ ಸೆಳೆಯುತ್ತೆ ಅಂತಂದ್ರೆ, ಒಂದು ಅದಕ್ಕಿರುವಂತ ಆರ್ಥಿಕ ಶಕ್ತಿ ಆ ಮಹಾನಗರ ಪಾಲಿಕೆಗೆ, ಎರಡನೆಯದ್ದು ರಾಜಕೀಯವಾಗಿಯೂ ಕೂಡ ಆ ಶಿವಸೇನೆಯ ಶಕ್ತಿ ಕೇಂದ್ರ ಮುಂಬೈ. ಶಿವಸೇನೆಯ ಭವಿಷ್ಯ ಏನಾಗುತ್ತೆ ಅಂದ್ರೆ, ಉದ್ಧವ್ ಠಾಕ್ರೆ ಶಿವಸೇನೆಯ ಭವಿಷ್ಯ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುವಂತ ಸಾಧ್ಯತೆಗಳು. ಚರ್ಚೆ ಮುಂದುವರಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರು ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಜೊತೆಗಿದ್ದಾರೆ, ವೆಲ್ಕಮ್. ಇದರ ಜೊತೆಗೆ ಬಿಜೆಪಿಯ ಕಡೆಯಿಂದ, ರಾಜ್ಯ ಬಿಜೆಪಿಯ ಕಡೆಯಿಂದ ಎಚ್.ಎನ್. ಚಂದ್ರಶೇಖರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕ ಶಂಕರ್ ಶೆಟ್ಟಿ ಜೊತೆಗಿದ್ದಾರೆ. ಶೆಟ್ಟಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರು ಜೊತೆಗಿದ್ದಾರೆ. ಯಾದವ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಂಬೈ ಬಿಜೆಪಿಯಿಂದ ನಮ್ಮ ಜೊತೆಗೆ ಸಚ್ಚಿದಾನಂದ ಶೆಟ್ಟಿ ಜಾಯ್ನ್ ಆಗಿದ್ದಾರೆ. ಶೆಟ್ರೆ ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ. ನಾನು ಪ್ರಶಾಂತ್ ನಾಥ್ ಅವರಿಂದ ಶುರು ಮಾಡ್ತೀನಿ. ಬಹುಶಃ ಮಹತ್ವದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಏನು ಮಹತ್ವ, ರಾಜಕೀಯವಾಗಿ ಯಾಕೆ ಮಹತ್ವ ಅಂತ ನೋಡಿ. ಮುಂಬೈ ಮಹಾನಗರ ಪಾಲಿಕೆ ಅತ್ಯಂತ ಒಂದು ದೊಡ್ಡ ಮಹಾನಗರ ಪಾಲಿಕೆ ಏಷ್ಯಾದಲ್ಲಿ. ಮುಂಬೈ ಮತ್ತು ಪಿಂಪ್ರಿ ಚಿಂಚೋಡ ಮಹಾನಗರ ಪಾಲಿಕೆಗಳೇನಿವೆ ಅವು ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆಗಳು ಅಂತಕ್ಕಂಥ ರೀತಿಯಲ್ಲೂ ಕೂಡ ಗುರುತಿಸಲ್ಪಡ್ತವೆ. ಅದರ ಒಂದು ಪೊಲಿಟಿಕಲ್ ಪವರ್ ಒಂದು ಕಡೆ. ಇನ್ನೊಂದು ಕಡೆ ಮುಂಬೈ ಅಂದ ತಕ್ಷಣ ಕಳೆದ 3-4 ದಶಕಗಳಲ್ಲಿ ಇಡೀ ದೇಶದಲ್ಲಿ ಮುಂಬೈ ಅಂದ ತಕ್ಷಣ ನೆನಪಿಗೆ ಬರುವ ಏಕೈಕ ಹೆಸರು ಬಾಳಾಸಾಹೇಬ್ ಠಾಕ್ರೆ ಅವರದು. ಹೀಗಾಗಿ ಬಾಳಾಸಾಹೇಬ್ ಠಾಕ್ರೆ ಅವರ ನಂತರ ಅವರ ಮಗ ಮತ್ತು ತಮ್ಮನ ಮಗ ಇಬ್ಬರೂ ಒಟ್ಟಾಗಿ ಬಂದರು ಕಳೆದ 20 ವರ್ಷಗಳ ನಂತರ. ಹೀಗಾಗಿ ಮೊದಲ ಬಾರಿಗೆ ಅವರು ಒಟ್ಟಾಗಿ ಬಂದ ನಂತರ ಮಹಾನಗರ ಪಾಲಿಕೆಯನ್ನು ತಮ್ಮ ತೆಕ್ಕೆಯಲ್ಲೇ ಇಟ್ಕೊಳ್ತಾರ, ಅಥವಾ ಸುಮಾರು 3.5 ದಶಕಗಳ ನಂತರ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಆ ಮಹಾನಗರ ಪಾಲಿಕೆ ಹೋಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಅತಿ ದೊಡ್ಡ ಕುತೂಹಲ ಇದೆ. ಯಾಕಂದರೆ ಬಿ ಜೆ ಪಿಯ ಒರಿಜಿನಲ್ ಮೈತ್ರಿಕೂಟದಲ್ಲಿ ಒಂದು ಅಕಾಲಿ ದಳ ಇತ್ತು, ಇನ್ನೊಂದು ಶಿವಸೇನೆ ಇತ್ತು. ಶಿವಸೇನೆಯ ಜೊತೆ ಬಿ ಜೆ ಪಿಯ ಜಗಳ ಶುರುವಾದ ನಂತರ ಕಳೆದ ಬಾರಿ 2017ರಲ್ಲಿ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದಾಗ 82 ಸೀಟ್ಗಳನ್ನು ಬಿ ಜೆ ಪಿ ಪಡೆದಿತ್ತು, 84 ಸೀಟ್ಗಳನ್ನು ಶಿವಸೇನೆ ಪಡೆದಿತ್ತು. ಆದರೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಒಂದು ಬೆಂಬಲವನ್ನು ಶಿವಸೇನೆ ಕೊಟ್ಟಿದ್ದ ಕಾರಣದಿಂದಾಗಿ ಮಹಾನಗರ ಪಾಲಿಕೆಯಲ್ಲಿ ಬೇಷರತ್ ಬೆಂಬಲವನ್ನು ಬಿ ಜೆ ಪಿ ಕೊಡ್ತು. ಮಹಾಪೌರ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎರಡನ್ನೂ ಕೂಡ ಶಿವಸೇನೆಯವರೇ ಇದ್ದರು. ಹೀಗಾಗಿ ಕಳೆದ ಸುಮಾರು 85ರಿಂದ ಬಾರಿಂಗ್ 2 ವರ್ಷ ಅದೇನೋ ಕಾಂಗ್ರೆಸ್ ಒಂದು 2 ವರ್ಷ ಇತ್ತು ಅನ್ನೋದು ಬಿಟ್ಟರೆ ಎಲ್ಲ ಸಂದರ್ಭದಲ್ಲೂ ಕೂಡ ಶಿವಸೇನೆಯ ಕೈಯಲ್ಲೇ
ಮುಂಬೈ ಮಹಾನಗರ ಪಾಲಿಕೆ ಇದೆ. ಮೊದಲ ಬಾರಿಗೆ ಬಿ ಜೆ ಪಿ ಹತ್ರ ಬಂದು ಚಾಲೆಂಜ್ ಮಾಡ್ತಾ ಇದೆ. ಶಿವಸೇನೆಯ ಅಂದರೆ ಶಿವಸೇನೆ ಒಡಿತು. ಈಗ ಮೊದಲು 2 ಹೋಳಾಗಿತ್ತು, ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ. ಏಕನಾಥ್ ಶಿಂದೆ ಒಂದು ಹೋಳಾಯಿತು, ಅವರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದರು. ಈಗ ಏಕನಾಥ್ ಶಿಂದೆ ಅವ್ರನ್ನ ಇಟ್ಕೊಂಡು ಮರಾಠಿ ವೋಟ್ಗಳನ್ನು ಒಡೆದು ನಾನ್ ಮರಾಠಿ ವೋಟ್ಗಳ ಜೊತೆಗೆ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂಬಯಿಯ ಜನ ಯಾರಿಗೆ ವೋಟ್ ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅನೇಕ ಬಾರಿ ಹಿಂಗಾಗತ್ತೆ. ಕರ್ನಾಟಕದಲ್ಲೂ ಆಗಿತ್ತು. 2023ರಲ್ಲಿ ಬಿ ಜೆ ಪಿ ಹಿಂದುತ್ವ ಅನ್ನುವ ಒತ್ತು ಜಾಸ್ತಿ ಕೊಡ್ತು. ಕಾಂಗ್ರೆಸ್ ಒಂದು ರೇನ್ಬೋ ಕೋಯಲೇಷನ್ ಜೊತೆಗೆ ಕೋಯಲೇಷನ್ ಇನ್ ದ ಸೆನ್ಸ್ ನಾಟ್ ಪೊಲಿಟಿಕಲ್ ಪಾರ್ಟಿ, ವೋಟಿಂಗ್ ಪ್ಯಾಟರ್ನ್ನ ಜೊತೆಗೆ ಅಧಿಕಾರಕ್ಕೆ ಬಂತು. ಈ ಬಾರಿ ಕೂಡ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಕಳೆದ 6 ತಿಂಗಳಿಂದ ಪಿಚ್ ಮಾಡ್ತಾ ಇರೋದೇನು, ಮರಾಠಿ ವಿಷಯ, ಮರಾಠಿ ವಿಷಯ, ಗುಜರಾತಿಗಳು ಬಂದು ಇಲ್ಲಿ ಆಕ್ರಮಿಸ್ಕೊಳ್ತಾ ಇದ್ದಾರೆ, ನಾರ್ತ್ ಇಂಡಿಯನ್ಸ್ ಬಂದು ಆಕ್ರಮಿಸ್ಕೊಳ್ತಾ ಇದ್ದಾರೆ. ಈ ಫಲಿತಾಂಶವನ್ನು ಗಮನಿಸಿದ್ರೆ ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ನಡುವೆ ಮರಾಠಿ ವೋಟ್ಗಳು ಸ್ಪ್ಲಿಟ್ ಆಗಿ ಬಿ ಜೆ ಪಿ ಆ ರೇನ್ಬೋ ಕೋಯಲೇಷನ್ ಜೊತೆಗೆ ಮುಂಬೈಯಲ್ಲಿ ಅಧಿಕಾರ ಹಿಡಿಯುತ್ತೆ ಅಂತಕ್ಕಂಥದ್ದನ್ನು ನಿನ್ನೆ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ದಾರೆ. 37% ಮರಾಠಿ ಪಾಪ್ಯುಲೇಷನ್ ಮುಂಬೈಯಲ್ಲಿದೆ. 42% to 43% ಹೆಚ್ಚು ಕಡಿಮೆ ನಾನ್ ಮುಸ್ಲಿಂ ನಾನ್ ಮರಾಠಿ ಹಿಂದೂ ಪಾಪ್ಯುಲೇಷನ್ ಮುಂಬೈಯಲ್ಲಿದೆ. ಈ ಇಡೀ ಎಕ್ಸಿಟ್ ಪೋಲ್ಸ್ಗಳು ಸ್ಟೋರಿ ಹೇಳ್ತಾ ಇರೋದೇನು, ಮುಂಬೈಯ ಹೃದಯ ಭಾಗ ಏನಿದೆ, ಸಬರ್ಬ್ ಬಿಟ್ಬಿಡಿ, ದಾದರ್ ಸಾಯನ್ ಈ ಭಾಗ ಏನಿದೆ, ಇಲ್ಲಿ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಮೈತ್ರಿ ವರ್ಕ್ ಆಗ್ತಿದೆ. ಬಟ್ ಔಟ್ಸ್ಕರ್ಟ್ ಸಬರ್ಬ್ ಮುಂಬೈ ಏನಿದೆ, ಔಟ್ಸ್ಕರ್ಟ್ ಮುಂಬೈ ಏನಿದೆ, ನವಿ ಮುಂಬೈ ಏನಿದೆ, ಮುಳುಂದ್ ಭಾಗ ಇದೆ, ಇಲ್ಲಿ ನಾನ್ ಮರಾಠಿ ಪಾಪ್ಯುಲೇಷನ್ಗಳು ದೊಡ್ಡ ಪ್ರಮಾಣದಲ್ಲಿ 90% ಏಕತ್ರಿತವಾಗಿ ಬರ್ತಾ ಇವೆ. ಮರಾಠಿ ವೋಟ್ಗಳು 50% ಉದ್ಧವ್ ಠಾಕ್ರೆ ತೆಗೆದುಕೊಳ್ತಾ ಇದ್ರೂ ಕೂಡ ಮರಾಠಿ ವೋಟ್ಗಳು ಡಿವೈಡ್ ಆಗ್ತಾ ಇವೆ. ಅದರ ಅರ್ಥ ಮತ್ತು ಒಂದು ರಾಷ್ಟ್ರೀಯ ಪಕ್ಷ ಜೊತೆಗೆ ಇಲ್ಲದೆ ಇರೋದು. ಈಗ ಶಿವಸೇನೆ ಶಿಂದೆ ಬಣದ ಜೊತೆಗೆ ಬಿ ಜೆ ಪಿ ಇದೆ, ಮರಾಠಿ ನಾನ್ ಮರಾಠಿ ವೋಟ್ಗಳು ಒಟ್ಟಾಗಿ ಬರ್ತಾ ಇವೆ. ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆಗೆ ಆ ಅಡ್ವಾಂಟೇಜ್ ಇಲ್ಲ, ಕಾಂಗ್ರೆಸ್ ಜೊತೆಗಿಲ್ಲ. ಅದರ ನಷ್ಟ ಏನಾದರೂ ಉದ್ಧವ್ ಠಾಕ್ರೆಗೆ ಆಗ್ತಾ ಇದೆಯಾ ನೋಡಬೇಕಾಗತ್ತೆ. ಎಸ್, ನಾವು ಸಚ್ಚಿದಾನಂದ ಶೆಟ್ಟಿ ಅವರನ್ನು ಮಾತನಾಡ್ಸೋಣ. ಸಚ್ಚಿದಾನಂದ ಶೆಟ್ಟಿ ಅವರೇ, ಮುಂಬೈಯಲ್ಲಿ ಬಿಜೆಪಿ ಅಧಿಕಾರಕ್ಕೇರತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಎಕ್ಸಿಟ್ ಪೋಲೇ ನಿಮ್ಮ ಎಕ್ಸ್ಪೆಕ್ಟೇಷನ್ ಆಗಿತ್ತಾ? ಖಂಡಿತವಾಗಿ ಮುಂಬೈಯಲ್ಲಿ ಒಂದು ದೇಶದ ಒಂದು ಅತ್ಯಂತ ಪ್ರಬಲವಾದ ಒಂದು ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಅಂತಲೇ ಹೇಳ್ಬೋದು. ಸಚ್ಚಿದಾನಂದ ಶೆಟ್ಟಿ ಅವರೇ, ಒಂದೇ ನಿಮಿಷ ಹಾಗೆ ಇರಿ, ನಾನು ಮುಂದುವರಿಸ್ತೀನಿ. ನಂಬರ್ಸ್ ಅಪ್ಡೇಟ್ ಆಗ್ತಾ ಇದಾವೆ, ನೋಡ್ತಾ ಇದ್ದೀರಿ. ಬಿಜೆಪಿ 22 ವಾರ್ಡ್ ಅಲ್ಲಿ ಮುನ್ನಡೆಯಲ್ಲಿದೆ. ಈ ಕಡೆ ಠಾಕ್ರೆ ಬ್ರದರ್ಸ್ 13 ವಾರ್ಡ್ ಅಲ್ಲಿ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ 5 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಎನ್ಸಿಪಿ 1ರಲ್ಲಿ ಮುನ್ನಡೆಯಲ್ಲಿದೆ. ಸೊ ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತಿದ್ದಾವೆ? ಬಿಜೆಪಿ ಮೈತ್ರಿಕೂಟ ಅಧಿಕಾರವನ್ನು ಪಡೆಯುತ್ತೆ ಅನ್ನೋದು, ಅದರಂತೆ ಆರಂಭದ ಟ್ರೆಂಡ್ ಕಾಣಿಸ್ತಾ ಇದೆ. ಎಸ್, ಸಚ್ಚಿದಾನಂದ ಶೆಟ್ಟಿ ಮುಂದುವರಿಸಿ. ಖಂಡಿತವಾಗಿ ಮುಂಬೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿಂದೆ ಸೇನೆಯವರ ಪಕ್ಷ, ನಮ್ಮ ಪಕ್ಷ ಖಂಡಿತವಾಗಿಯೂ ಅಧಿಕಾರಕ್ಕೆ 35 ವರ್ಷಗಳ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಖಂಡಿತವಾಗಿಯೂ ಗದ್ದುಗೆಯನ್ನು ಏರಲಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಒಂದು ಪ್ರಬಲ ಒಂದು ನಗರ ಪಾಲಿಕೆ ಅಂತ ಹೇಳಬಹುದು. ದೇಶದ ಅತ್ಯಂತ 75,000 ಕೋಟಿ ಬಜೆಟ್ ಹೊಂದಿರುವಂತಹ ನಗರ ಪಾಲಿಕೆ. ನನ್ನ ಪ್ರಕಾರ ಖಂಡಿತವಾಗಿಯೂ ಈ ಸಲದ ಲಾಸ್ಟ್ ಒಂದು 5-6 ತಿಂಗಳುಗಳಿಂದ ಒಂದು ಜನರ ಭಾವನೆಗಳು ಮತ್ತು ಪಕ್ಷದ ಸಂಘಟನಾತ್ಮಕ ಒಂದು ವ್ಯೂಹ ರಚನೆ, ಯಾವ ತರ, ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನು ಇಳಿಸಬೇಕು, ಯಾವ ರಾಜ್ಯದವರನ್ನು ಇಳಿಸಬೇಕು, ಯಾವ ಭಾಷೆಯವರನ್ನು ಇಳಿಸಬೇಕು, ಆ ತರದ ಒಂದು ಪಕ್ಷದ ಒಂದು ಸಂಘಟನಾತ್ಮಕ ವ್ಯೂಹದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿಂದೆ ಸೇನೆ ಖಂಡಿತವಾಗಿಯೂ 160ರಿಂದ 170 ಪ್ರಭಾಗಗಳಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ನಮಗಿದೆ. ಈಗ ಪ್ರಶಾಂತ್ ನಾಥ್ ಅವರನ್ನು ಪ್ರಸ್ತಾಪ ಮಾಡಿದ್ರು ತಾವು. ಎಸ್, ನಾನು ಮಾತನಾಡಿಸ್ತೀನಿ ನಿಮ್ಮನ್ನ. ಅಪ್ಡೇಟ್ ಸಿಗ್ತಾ ಇದೆ, ನೋಡ್ತಾ ಇದ್ದೀರಿ. ಮುಂಬೈ ಪಾಲಿಕೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ. ನಿರೀಕ್ಷೆಯಂತೆ ಮುನ್ನಡೆ, ಅಥವಾ ಎಕ್ಸಿಟ್ ಪೋಲ್ಗಳು ಏನು ಹೇಳಿತ್ತೋ ಅದರಂತೆ ಮುನ್ನಡೆಯನ್ನ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರೋದು. 22 ವಾರ್ಡ್ಗಳಲ್ಲಿ ಈಗ ಮುನ್ನಡೆಯಲ್ಲಿರೋದು ಬಿಜೆಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ. ಕಾಂಗ್ರೆಸ್ 5ರಲ್ಲಿ ಮುನ್ನಡೆಯಲ್ಲಿದೆ. ಉದ್ಧವ್ ಠಾಕ್ರೆಯವರ ಶಿವಸೇನೆ ಮತ್ತು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ, ಈ ಮೈತ್ರಿಕೂಟ 15 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಈಗ ನೋಡ್ತಾ ಇದ್ದೀರಿ ಅಪ್ಡೇಟು 40-15.
40-15 ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಬಿಜೆಪಿ ಮೈತ್ರಿಕೂಟದ ಯೋಚನೆಗಳು ಏನಿದಾವೆ. ಈಗಾಗಲೇ ಸಚ್ಚಿದಾನಂದ ಶೆಟ್ಟಿ ನಮ್ಮ ಪ್ಯಾನಲ್ ಅಲ್ಲಿ ಮಾತನಾಡ್ತಾ ಇದ್ರು, ನಮ್ಮ ಪಾರ್ಟಿಯ ಮೇಯರ್ ಬರ್ತಾರೆ, ಬಿಜೆಪಿಯ ಮೇಯರ್ ಅಲ್ಲಿ ಅಧಿಕಾರವನ್ನ ಹಿಡಿತಾರೆ. ಮೇಯರ್ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹುದ್ದೆಯಲ್ಲಿ ಬಹಳ ಮಹತ್ವದ್ದು. ಸೊ ನಮ್ಮ ಪಕ್ಷಕ್ಕೆ ಸಿಗುತ್ತೆ ಅನ್ನುವಂತ ನಂಬಿಕೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು, ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಸದ್ಯದ ನಂಬರ್ಸು ಅದನ್ನೇ ಹೇಳ್ತಾ ಇದ್ದಾವೆ. 40-15 ಬಿಜೆಪಿಯ ಸಮೀಪದ ಪ್ರತಿಸ್ಪರ್ಧಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತು ರಾಜ್ ಠಾಕ್ರೆ ಅವರ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ. 40-15 ವ್ಯತ್ಯಾಸವನ್ನ ನೀವು ನೋಡ್ತಾ ಇದ್ದೀರಿ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದೆ ಬಿಜೆಪಿ ಅಥವಾ ಬಿಜೆಪಿ ಮೈತ್ರಿಕೂಟ. ಇದನ್ನ ಮಹಾಯುತಿ ಅಂತ ಕರಿಬೇಕು ಅಂತಾದ್ರೆ ಅಜಿತ್ ಪವಾರ್ ಅವರ ಪಾರ್ಟಿ ಜೊತೆಗಿರಬೇಕಿತ್ತು. ಬಟ್ ಅಜಿತ್ ಪವಾರ್ ಅವರು ಅದರಿಂದ ಈ ಮೈತ್ರಿಯಿಂದ ಹೊರಗಿದ್ದಾರೆ. 94 ವಾರ್ಡ್ಗಳಲ್ಲಿ ಸಪರೇಟ್ ಆಗಿ ಸ್ಪರ್ಧೆ ಮಾಡಿದ್ದಾರೆ ಅವರು. ಅದನ್ನ ನೀವು ಮಹಾವಿಕಾಸ್ ಅಗಾಡಿ ಅಂತ ಕರೀತೀರಿ ಅಂತಾದ್ರೆ ಮಹಾವಿಕಾಸ್ ಅಗಾಡಿ ರೀತಿ ಕಾಣಿಸ್ತಾ ಇರುವಂತ ಮಹಾವಿಕಾಸ್ ಅಗಾಡಿ. ಯಾಕಂತಂದ್ರೆ ಅಲ್ಲಿ ಕಾಂಗ್ರೆಸ್ಸೇ ಇಲ್ಲ, ಶಿವಸೇನೆ ಮತ್ತು ಎಂಎನ್ಎಸ್ ಜೊತೆಗಿರೋದಲ್ಲಿ 2024 ಮೈತ್ರಿಯ ಲೆಕ್ಕಾಚಾರಕ್ಕೂ ಈಗಿನ ಲೆಕ್ಕಾಚಾರಕ್ಕೂ ದೊಡ್ಡ ವ್ಯತ್ಯಾಸಗಳಾಗಿದ್ದಾವೆ. ಈಗ ನೋಡ್ತಾ ಇದ್ದೀರಿ ನಂಬರ್ಸು 44-17 ಬಿಜೆಪಿ ಮೈತ್ರಿಕೂಟದ ಸಮೀಪದ ಪ್ರತಿಸ್ಪರ್ಧಿ ಶಿವಸೇನೆ ಮೈತ್ರಿಕೂಟ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮೈತ್ರಿಕೂಟ 17ರಲ್ಲಿ ಮುನ್ನಡೆ. 44-17 ಅನ್ನೋದು ಈಗಿರುವಂತ ನಂಬರ್. ಕಾಂಗ್ರೆಸ್ ಮೈತ್ರಿಕೂಟ 2ರಲ್ಲಿ ಕಾಂಗ್ರೆಸ್ ವಂಚಿತ್ ಅಘಾಡಿ, ಬಹುಜನ ವಂಚಿತ್ ಅಘಾಡಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಪ್ರಕಾಶ್ ಅಂಬೇಡ್ಕರ್ ಅವರ ಪಾರ್ಟಿ ಜೊತೆಗೆ 2 ವಾರ್ಡ್ ಮುನ್ನಡೆಯಲ್ಲಿದೆ. ಎನ್ಸಿಪಿ 1ರಲ್ಲಿ ಅಜಿತ್ ಪವಾರ್ ಅವರ ಎನ್ಸಿಪಿ, ಶರದ್ ಪವಾರ್ ಅವರ ಎನ್ಸಿಪಿ ಕಾಣ್ತಾ ಇಲ್ಲ ಲಿಸ್ಟ್ ಅಲ್ಲಿ. ಬಿಜೆಪಿ ಮೈತ್ರಿಕೂಟದಲ್ಲಿ 26 ಬಿಜೆಪಿ ಇದೆ, 17 ಏಕನಾಥ್ ಶಿಂದೆ ಅವರು. ಸೊ ದೊಡ್ಡಣ್ಣನ ಪಾತ್ರ ನಿಭಾಯಿಸ್ತಾ ಇರೋದು ಈ ಹಂತದಲ್ಲಿ ಬಿಜೆಪಿ ಆಗಿದೆ. ಅಲ್ಲ, ನ್ಯಾಚುರಲಿ, ಯಾಕಂದರೆ 132 ಸೀಟ್ಗಳನ್ನು ಅವರು ಸ್ಪರ್ಧೆ ಮಾಡಿದರು, 90 ಸೀಟ್ಗಳನ್ನು ಏಕನಾಥ್ ಶಿಂದೆ ಬಣ. ಹೀಗಾಗಿ ಹೆಚ್ಚು ಸೀಟ್ಗಳು ಮಹಾಪೌರ ಆದರೆ ತನ್ನದೇ ಆಗಬೇಕು ಅಂತಕ್ಕಂಥದ್ದು ಬಿಜೆಪಿಯ ಮಹತ್ವಾಕಾಂಕ್ಷೆ. ಎಸ್ ಸರ್, ಸಚ್ಚಿದಾನಂದ ಶೆಟ್ಟಿ ಅವರನ್ನು ಕೇಳ್ತಾ ಇದ್ದೆ ನಾನು. ಪ್ರಶಾಂತ್ ನಾಥ್ ಅವರು ಪ್ರಸ್ತಾಪ ಮಾಡಿದರು, ತಾವು ಕೂಡ ಈಗ ಮುಂಬೈಯವರು ಆಗಿರಬಹುದು, ಆದರೆ ಮುಂಬೈಯಲ್ಲಿ ಹೋಗಿ ಸೆಟ್ಲ್ ಆದವರು, ತಮಗೆ ಅಲ್ಲಿನ ನಾಡಿ ಮಿಡಿತ ಗೊತ್ತಿರುತ್ತೆ. ನಾ ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಮರಾಠಿ ಮತಗಳನ್ನು ಒಂದುಗೂಡಿಸುವಂತ ಕೆಲಸ ಠಾಕ್ರೆ ಬ್ರದರ್ಸ್ ಮಾಡಿದರೆ ಉಳಿದ ಮತಗಳು ಅವ್ರದ್ದು ಯೋಚನೆಗಳು ಹೆಂಗಿತ್ತು ಅಂತ. ನಾನು ಮೊದಲೇ ಹೇಳಿದಂತೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಸಂಘಟನಾತ್ಮಕವಾಗಿ ಕೆಲಸ ಮಾಡುವಂತ ಪಕ್ಷ ಯಾವ್ದಾದ್ರು ಒಂದು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಖಂಡಿತವಾಗಿ ಗೊತ್ತಿರುತ್ತೆ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನು ಇಳಿಸಬೇಕು, ಯಾವ ರಾಜ್ಯದವರನ್ನು ಇಳಿಸಬೇಕು, ಯಾವ ಭಾಷೆಯವರನ್ನು ಇಳಿಸಬೇಕು ಎನ್ನುವಂತ ಒಂದು ನಾಡಿ ಮಿಡಿತ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಗೊತ್ತಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಗೊತ್ತಿದೆ. ಸೊ ಯಾವ ಕ್ಷೇತ್ರದಲ್ಲಿ ಮತ ಬಾಹುಳ್ಯ ಯಾವುದು ನಾವು ಹೇಳ್ತೀವಿ, ಕ್ಷೇತ್ರದಲ್ಲಿ ಬಿಹಾರಿಗಳ ಮತ ಹೆಚ್ಚಿದ್ರೆ, ಉತ್ತರ ಭಾರತೀಯರ ಮತ ಹೆಚ್ಚಿದ್ರೆ ಅಲ್ಲಿ ಉತ್ತರ ಭಾರತೀಯ ಕ್ಯಾಂಡಿಡೇಟ್ ಅನ್ನೇ ಇಳಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಆದ್ರಿಂದ ಹೆಚ್ಚಿನ ಕ್ಷೇತ್ರಗಳಲ್ಲಿ ಒಂದು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ದರಿಂದ ಹೆಚ್ಚಿನ ಕ್ಷೇತ್ರಗಳಲ್ಲಿ ನನ್ನ ಪ್ರಕಾರ 137 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಸಚ್ಚಿದಾನಂದ ಶೆಟ್ಟಿ ಈಗ ಮರಾಠಿ ಮತಗಳನ್ನ ಒಂದುಗೂಡಿಸುವಂತ ಪ್ರಯತ್ನವನ್ನ ಠಾಕ್ರೆ ಬ್ರದರ್ಸ್ ಮಾಡಿರೋದು. ಉಳಿದ ಭಾಷಿಕರಿದ್ದಾರೆ, ಈಗ ಕರ್ನಾಟಕದ್ದು ಅಂತ ಹೇಳಬೇಕು ಅಂತಂದ್ರೆ ತುಳುವರಿದ್ದಾರೆ, ಕನ್ನಡಿಗರಿದ್ದಾರೆ, ಈ ಕಡೆಗೆ ತಮಿಳರಿದ್ದಾರೆ, ಕೇರಳಿಯನ್ಸು ಇದ್ದಾರೆ, ದೊಡ್ಡ ನಾವು ಸೌತ್ ಅಲ್ಲಿ ಅಂತ ನೋಡೋದಾದ್ರೆ. ಸೊ ಇವರು ಡಿಸ್ಟರ್ಬ್ ಆದ್ರ ಅಂತ, ಅಥವಾ ಈ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಯ್ತಾ? ಖಂಡಿತವಾಗಿಯೂ ಆಗಿಲ್ಲ. ಯಾವತ್ತೂ ದಕ್ಷಿಣ ಭಾರತ, ವಿಶೇಷವಾಗಿ ನಮ್ಮ ಕರಾವಳಿ ಕರ್ನಾಟಕದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಕರಾವಳಿ ಕರ್ನಾಟಕದ ತುಳು ಕನ್ನಡಿಗ ಭಾಷಿಗರು ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಅದರ ಕಾರಣ ಹಿಂದುತ್ವ. ಹಿಂದುತ್ವ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿಂದೆ ಸೇನೆ, ಎಲ್ಲಿ ಶಿಂದೆ ಸೇನೆಯ ಅಭ್ಯರ್ಥಿ ಇದೆಯಾ ಅಲ್ಲಿ ಶಿಂದೆ ಸೇನೆ ಅಭ್ಯರ್ಥಿಯನ್ನು ಬೆಂಬಲಿಸುವಂತ ಕೆಲಸ ಮಾಡಿದ್ದಾರೆ. ಸ್ವರ್ಗೀಯ ಬಾಳಾಸಾಹೇಬ್ ಠಾಕ್ರೆಯವರ ನಂತರ ಹಿಂದುತ್ವಕ್ಕೆ ಒಬ್ಬ ಹೊಸ ನಾಯಕನಾಗಿ ಹುಟ್ಟಿಕೊಂಡವರು ಆದರಣೀಯ ಏಕನಾಥ್ ಶಿಂದೆ ಅವರು. ಸೊ ಭಾರತೀಯ ಜನತಾ ಪಾರ್ಟಿ ಮತ್ತು ಏಕನಾಥ್ ಶಿಂದೆ ಈ ಎರಡೂ ಪಕ್ಷಗಳು
ಖಂಡಿತವಾಗಿ ಅಂದ್ರೆ ಒಂದು ಜನರ ಮನಸ್ಸನ್ನು ಗೆಲ್ಲುವಂತಹ, ವಿಶೇಷವಾಗಿ ಲಾಡ್ಕಿ ಬೆಹನ್ ಅಂತ ಯೋಜನೆಯನ್ನು ಕೊಟ್ಟು ಪ್ರಗತಿಶೀಲ ಒಂದು ಮುಂಬೈ ಮಹಾರಾಷ್ಟ್ರವನ್ನು ಮುಂದೆ ಸಚ್ಚಿದಾನಂದ ಶೆಟ್ರೆ, ಕೊಂಡೋಗುವಲ್ಲಿ ನೀವು ಜಾಸ್ತಿ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದ್ದೀರಿ. ನೀವು ಅಲ್ಲೇ ಮುಂಬೈಯ ಅಂಬರ್ನಾಥ್ದಲ್ಲಿ ಹೋಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರಿ, ಅಕೋಜದಲ್ಲಿ ಹೋಗಿ MIM ಜೊತೆ ಮೈತ್ರಿ ಮಾಡ್ಕೊಂಡಿದ್ರಿ, 58 ಖಂಡಿತವಾಗಿ. ಉದ್ಧವ್ ಠಾಕ್ರೆ ಬಣದ ಕಾರ್ಪೊರೇಟರ್ಗಳನ್ನ ಹೊಡೆದುಕೊಂಡು ವಾಪಸ್ ಏಕನಾಥ್ ಶಿಂದೆ ಜೊತೆ ಜೋಡಿಸಿದ್ರಿ. ಅದು ಈ ಗೆಲುವಿಗೆ ಕಾರಣ ಅಂತ ಹೇಳಿ ಫ್ಲೆಕ್ಸಿಬಲ್ ಆಗಿದ್ದು ಜಾಸ್ತಿ. ಇಲ್ಲ ಫ್ಲೆಕ್ಸಿಬಲ್ ಸಂಘಟನಾತ್ಮಕ. ನಾನು ಮೊದಲೇ ನೀವು ಹೇಳಿದ್ದೆ, MIM ಜೊತೆ ಸಂಘಟನಾತ್ಮಕ ಮೈತ್ರಿಗೂ ಒಂದು ವ್ಯೂಹ ತಯಾರಿದ್ದೀರಿ. ಅಂತ ಈಗ ಇರುತ್ತೆ. ಬಿಜೆಪಿ ಅವರು ಯಾವ ಹಂತಕ್ಕೆ ಹೋಗಿದ್ದೀರಿ ಅಂದ್ರೆ, ನೀವು MIM ಜೊತೆ ಮೈತ್ರಿ ನಿಮ್ಗೆ ಓಕೆ, ಆಮೇಲೆ ಮುಖ್ಯಮಂತ್ರಿಗಳ ಬಂದು ಹೇಳ್ತಾರೆ ಅಯ್ಯೋ ನನ್ಗೆ ಗೊತ್ತೇ ಇರಲಿಲ್ಲ MIM ಜೊತೆ ಮೈತ್ರಿ ಮಾಡ್ಕೊಂಡಿದ್ದು. ಕಾಂಗ್ರೆಸ್ ಜೊತೆ ಮೈತ್ರಿಗೂ ನೀವು ಮುಕ್ತ ಇದ್ದೀರಿ. ಖಂಡಿತ ನೀವು ಅಂದ್ರೆ ಕಾಂಗ್ರೆಸ್ ಜೊತೆ ನಾವು ಮೈತ್ರಿ ನಾವು ಮಾಡುವಂತಹ ನಮ್ಗೆ ಒಂದು ಅಂತ ಸಬ್ಕಾ ಒಂದು ಸಾಥ್ ಅವಸ್ಥೆ ಸಬ್ಕಾ ಖಂಡಿತವಾಗಿ ವಿಕಾಸ್, ಯಾವತ್ತೂ ಬಂದಿಲ್ಲ ಸಬ್ಕಾ ನಮ್ಗೆ. ಸಾಥ್ ಅನ್ನೋದನ್ನ ಭಾರತೀಯ ನೀವು ಪೊಲಿಟಿಕಲಿ ತಂದುಬಿಟ್ಟಿದ್ದೀರಿ. ಈಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರಲ್ಲ ಅಂಬರ್ನಾಥ್ದಲ್ಲಿ. ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಕ್ಷಮರಾಗಿದ್ದಾರೆ, ಸಂಘಟನಾತ್ಮಕವಾಗಿ ನಾವು ಬಲಿಷ್ಠರಾಗಿದ್ದೀವಿ. ನಮ್ಗೆ ಕಾಂಗ್ರೆಸ್ನ ಪರಿಸ್ಥಿತಿ ಇವತ್ತು ಮುಂಬೈಯಂತಹ ಮಹಾನಗರ ಪಾಲಿಕೆಯಲ್ಲಿ ಒಂದು 10 ಸೀಟು ಒಂದು ಬರುವಲ್ಲೂ ಕೂಡ ಅವರಿಗೆ ತೆಗೆದು ಒಂದು ಪಡೆಯುವಲ್ಲಿ ಕೂಡ ಅವರು ವಿಫಲರಾಗ್ತಾ ಇದ್ದಾರೆ. ಅಂತ ಪಕ್ಷದೊಂದಿಗೆ ನಮಗೆ ಒಂದು ಮೈತ್ರಿ ಮಾಡಿಕೊಳ್ಳುವಂತಹ ಅಂತ ಪರಿಸ್ಥಿತಿ ನಮಗೆ ಯಾವತ್ತೂ ಬಂದಿಲ್ಲ. ಎಸ್ ಸರ್, ನಾನು ನಾಗರಾಜ್ ಯಾದವ್ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಬಹುಶಃ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಮಿತ್ರರನ್ನ ಬದಲಾಯಿಸಿದ್ರಿ, ಪರಿಸ್ಥಿತಿಯನ್ನು ಬದಲಾವಣೆ ಆಗೋದು ಕಾಣ್ತಾ ಇಲ್ಲ. ಪರಿಸ್ಥಿತಿ ಬದಲಾವಣೆ ಪ್ರಶ್ನೆ ಅಲ್ಲ. ಈಗ ನೀವು 1997 ಈ ಯಾವುದು ಮುಂಬೈ ಕಾರ್ಪೊರೇಷನ್ ಆಗಿತ್ತು, ಅದು BMC ಆಗಿತ್ತು, ಆವತ್ತಿನ ನೋಡಿದಾಗ ಯಾರು ಅಧಿಕಾರದಲ್ಲಿದ್ದಾರೆ ನೀವು ನೋಡಿ ಸ್ಥಳೀಯವಾಗಿ. ಯಾಕಂದರೆ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಮತ್ತು ಮುಂಬೈ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಾರಿಯಸ್ ವರ್ಕ್ ದೇರ್. ಹಿಯರ್ ಮೋರ್ ಡೆವಲಪ್ಮೆಂಟ್ಗೆ ಜನ ಮತ ಕೊಡ್ತಾ ನಾವು ನೋಡಿದ್ದೀವಿ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಅಲ್ಲಿ ಯಾವಾಗಲೂ ಕೂಡ ಭಾಷಾ ಸಮಸ್ಯೆಗಳ ವಿಚಾರ ಇರ್ಬೋದು ಮತ್ತು ಆಂತರಿಕ ಹಿಂದುತ್ವ ವಿಚಾರಗಳಿರ್ಬೋದು, ಈ ವಿಚಾರಗಳಿಗೆ ಬಹಳ ಮಹತ್ವ ಕೊಟ್ಟು ಎಲೆಕ್ಷನ್ ನಡೀತಕ್ಕ ಇರ್ತಕ್ಕಂಥದ್ದು. ಯಾದವ್ ಒಂದೇ ನಿಮಿಷ ಮುಂದುವರಿಸಿ, ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ, ನಾನು ಅದನ್ನೊಮ್ಮೆ ತಗೊಂಡ್ಬಿಡ್ತೀನಿ ನಮ್ಮ ವ್ಯೂವರ್ಸಿಗೆ, ಅದನ್ನು ಕಮ್ಯುನಿಕೇಟ್ ಮಾಡಿಬಿಡೋಣ ಏನಾಗ್ತಿದೆ ಸದ್ಯಕ್ಕೆ ಅಂತ. ಮಹಾರಾಷ್ಟ್ರ ಲೋಕಲ್ ಫೈಟ್ನಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆಯಲ್ಲಿದೆ. 29 ಪಾಲಿಕೆಗಳ 2869 ವಾರ್ಡ್ಗಳ ಪೈಕಿ 106 ಕ್ಷೇತ್ರದಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆಯಲ್ಲಿದೆ. ಅಂದ್ರೆ ಓವರ್ ಆಲ್ 29 ನಗರ ಸ್ಥಳೀಯ ಸಂಸ್ಥೆಗಳ ಡೀಟೇಲ್ ಇದೆ. 6 ವಾರ್ಡ್ಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಪ್ಯಾಟರ್ನ್ ಡಿಫ್ರೆನ್ಸ್ ಇದೆ. ಎಕ್ಸೆಪ್ಟ್ ಮುಂಬೈಯಲ್ಲಿ ಮಾತ್ರ ಒಂದು ವಾರ್ಡಿಗೆ ಒಬ್ಬನು ಕಾರ್ಪೊರೇಟರ್. ಉಳಿದ ಎಲ್ಲ ನಾಸಿಕ್, ಪಿಂಪ್ರಿ ಚಿಂಚವಡ್, ಪುಣೆ, ಸೊಲ್ಲಾಪುರ್, ಕೊಲ್ಲಾಪುರ್ ಎಲ್ಲ ಕಾರ್ಪೊರೇಷನ್ ಎಲೆಕ್ಷನ್ಸ್ಗಳಲ್ಲಿ ವೋಟಿಂಗ್ ಪ್ಯಾಟರ್ನ್ ಡಿಫ್ರೆನ್ಸ್ ಇದೆ. ಪ್ಯಾನಲ್ ವೋಟಿಂಗ್ ಆಗತ್ತೆ. ಒಂದು ವಾರ್ಡ್ ಇದ್ರೆ ಅಲ್ಲಿ ABCD 4 ಪ್ಯಾನಲ್ ಇರ್ತದೆ. ವೋಟಿಂಗ್ ಸ್ವಲ್ಪ ಡಿಫ್ರೆನ್ಸ್. ಕರ್ನಾಟಕಕ್ಕೆ ತಾಳೆ ಹಾಕಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನ. ಅಲ್ಲಿ ಈ ಬಾರಿ ವೋಟಿಂಗ್ ಸ್ವಲ್ಪ ಚೇಂಜ್ ಇದೆ. ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಯಾಟರ್ನ್. ಏನೇ ಇರಲಿ, ಚುನಾವಣೆಗಳಿಗೆ ಯಾವ ರಿಸಲ್ಟ್ ಬಂದರೂ ಜನ ಕೊಡೋ ಮತದಾನ ನಾವು ಒಪ್ಕೋಬೇಕಾಗಿರ್ತಕ್ಕಂಥದ್ದು. ದಟ್ ಇಸ್ ಎ ಡೆಮೋಕ್ರೆಟ್ ಇರ್ತಕ್ಕಂಥ ಒಂದು ಸಿಸ್ಟಮ್. ವಿಚಾರ ಬಂದಿರತಕ್ಕಂಥದ್ದಲ್ಲಿ ನಾವು ಕಳೆದ 9 ವರ್ಷದಿಂದ ಅಲ್ಲಿ ಚುನಾವಣೆ ಮಾಡಿರಲಿಲ್ಲ. BMCಯಲ್ಲಿ ಚುನಾವಣೆಗಳು ಆಗಿರಲಿಲ್ಲ. ಸೊ ಯಾರು ರೂಲ್ ಮಾಡ್ತಾಯಿದ್ರು? ಆಡಳಿತ ಪಕ್ಷಗಳು ಅಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ನ ಹಾಕಿ ನೇರವಾಗಿ ಅಸೆಂಬ್ಲಿಗಳಿಂದ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಸತ್ಯ. ವಾಸ್ತವಾಂಶವಾಗಿ ಚುನಾವಣೆಗಳಿಗೆ ನೋಡಿ, ನ್ಯಾಷನಲ್ ಪಾಲಿಟಿಕ್ಸ್ ಇರ್ಬೋದು ಅಥವಾ ಸ್ಟೇಟ್ ಪಾಲಿಟಿಕ್ಸ್ ಇರ್ಬೋದು, ಕಾರ್ಪೊರೇಷನ್ ಚುನಾವಣೆಗಳಂತ ಬಂದಾಗ ಮೋರ್ ಬೇಸಿಕ್ ಅಂದರೆ ಲೋಕಲ್ ಇಶ್ಯೂಸ್. ಅದು ಫ್ಲಡ್ಸ್ ಇರ್ಬೋದು, ಗಾರ್ಬೇಜ್ ಇರ್ಬೋದು, ಡ್ರೈನೇಜಸ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಟ್ಯಾಕ್ಸೇಷನ್ ಪಾಲಿಸಿ ಇರ್ಬೋದು, ಟ್ರಾಫಿಕ್ ಜಾಮ್ಸ್ ಇರ್ಬೋದು, ಪೊಲ್ಯೂಷನ್, ಇದ್ರ ಮೇಲೆ ನಡೀತಕ್ಕಂಥ ಚುನಾವಣೆಗಳು. ಸೊ ನಾರ್ಮಲಿ ಯಾರು ಆಡಳಿತ ಇರ್ತಾರೆ ಅವ್ರಿಗೆ ಅಪರೆಂಟ್ ಆಗ್ತಾ ಇರ್ತಕ್ಕಂಥ ಬಹುತೇಕ ಲೋಕಲ್ ಬಾಡಿ ಚುನಾವಣೆಗಳನ್ನ ನೋಡಿದ್ವಿ. ಕರ್ನಾಟಕದಲ್ಲೂ ಕೂಡ ಲೋಕಲ್ ಬಾಡಿ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿರ್ಬೋದು, ಬಹುತೇಕವಾಗಿ ಜನ ಏನು ಮಾಡ್ತಾರೆ, ಆಡಳಿತ ಪಕ್ಷದ ಕಡೆ ವಾಲ್ತಕ್ಕಂಥದ್ದು ಸಹಜವಾಗಿ ನೋಡಿರ್ತಕ್ಕಂಥ ವಿಚಾರ. ಐ ಆಮ್ ನಾಟ್ ಟೇಕಿಂಗ್ ಆಂಟಿಸಿಪೇಟರಿ ಬೇಲ್ ಫಾರ್ ದಿಸ್ ಸೇಯಿಂಗ್ ದಟ್ ಇಸ್ ದ. ನಾಳೆ ಬೆಳಗ್ಗೆ ಸೋಲಿಗೆ ಲಾಜಿಕ್ಗಳನ್ನು ಹುಡುಕ್ತಾ ಹೋಗ್ತೀರಿ. ಯಾವ ಶೇರ್ ನೋಡಬೇಕಾಗ್ತದೆ. ಬಿಕಾಸ್ ವಿ ಆರ್ ನಾಟ್ ರೂಲ್ಡ್ ಒನ್ ಮಿನಿಟ್, ವಿ ಆರ್ ನಾಟ್ ರೂಲ್ಡ್ ಫಾರ್ ಲಾಂಗ್ ಟೈಮ್ ದೇರ್ ಇನ್ ದ ಲೋಕಲ್ ಬಾಡೀಸ್ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಈಸ್ ಮೈ ವೋಟ್ ಶೇರ್ ಇಸ್ ಇನ್ಕ್ರೀಸ್ ದೇರ್, ಈಸ್ ಮೈ ಕ್ಯಾಂಡಿಡೇಟ್ಸ್ ಆರ್ ಏಬಲ್ ಟು ಕಮ್ ಟು ದ ವಿನ್ನಿಂಗ್ ಏಡ್ಜ್ ಅಂತಕ್ಕಂಥ ವಿಚಾರ ನೋಡಬೇಕಾಗ್ತದೆ. ಲೋಕಲ್ ಬಾಡಿಯಲ್ಲಿ ಇರ್ತದೆ. ಆದರೆ ನನಗೆ ಅರ್ಥನೇ ಆಗ್ತಾ ಇಲ್ಲ, ಯಾವ ಒಂದು ಬಹಳ ದೊಡ್ಡ ಮಹಾನಗರ ಪಾಲಿಕೆ ಅಂತ ಹೇಳ್ತೀವೋ, ಒನ್ ಆಫ್ ದ ಲಾರ್ಜೆಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಡೀತಾ ಇರೋ ಸಂದರ್ಭದಲ್ಲಿ
ನೀವು ಸ್ಥಳೀಯವಾದ ಸಮಸ್ಯೆಗಳಿಗೆ ಓಟ್ ಕೊಡ್ತಿರೋ, ಈಗಲೂ ಕೂಡ ನೀವು ಹಿಂದುತ್ವಕ್ಕೆ ಓಟ್ ಕೊಡ್ತಿರೋ, ಈಗಲೂ ಯಾಕಂದರೆ ಇಟ್ಸ್ ಒನ್ ಆಫ್ ದ ಕಾಸ್ಮೋಪಾಲಿಟನ್ ಸಿಟಿ, ಇಡೀ ಎಕನಾಮಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಇವತ್ತು ಕೂಡ ಅದು ಯೋಚನೆ ಮಾಡ್ತಾಯಿದ್ರೆ ದಿಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಯಾಕಂದರೆ ನಾನು ಬೇಕಾಗಿರ್ತಕ್ಕಂಥ, ನಾನೊಬ್ಬ ನಾಗರಿಕನಾಗಿ ಮಾತಾಡ್ತಕ್ಕಂಥ, ನಗರ ಪಾಲಿಕೆ ಚುನಾವಣೆ ನಡೆದಾಗ ಡೆವಲಪ್ಮೆಂಟ್ಗೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಲೋಕಲ್ ಬಾಡಿಯ ಆಶಯ ಆಗಿರ್ತದೆ. ಆದರೆ ಅದು ಕಾಣ್ತಾ ಇಲ್ಲ ಅನ್ನೋ ಕಾಣ್ತದೆ, ನಿಮ್ಮ ಎಕ್ಸಿಟ್ ಪೋಲ್ಗಳಿಂದ ಕಾಣ್ತಾ ಇದೆ. ಈಗಲೂ ಕೂಡ ಭಾಷೆಯ ಮೇಲೆ, ಧರ್ಮದ ಮೇಲೆ, ಹಿಂದುತ್ವದ ಮೇಲೆ ಚುನಾವಣೆಗಳು ನೋಡಿ. ನಾನು ಕಾಂಗ್ರೆಸ್ ಮನೆಗಿಂತ ಹೆಚ್ಚಾಗಿ ನಗರ ಸ್ಥಳೀಯ ಸಂಸ್ಥೆಗಳ ಮಹತ್ವದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಬೆಂಗಳೂರಲ್ಲಿ ಚುನಾವಣೆ ಮಾಡಬೇಕಾದ್ರೆ ವೆದರ್ ಐ ವಿನ್ ಆರ್ BJP ವಿನ್, ಬಟ್ ಇಟ್ ಶುಡ್ ಬಿ ಆನ್ ಡೆವಲಪ್ಮೆಂಟ್ ಆಫ್ ದ ಲೋಕಲ್ ಇಶ್ಯೂಸ್. ಅದನ್ನ ನಾನು ಕಾನ್ಸಂಟ್ರೇಟ್ ಆದ್ರೆ ನೋಡಿ ಅದಾಗದೆ. ಬೆಂಗಳೂರಲ್ಲಿ ನಾನು ಹೇಳ್ತೀನಿ, ಬೆಂಗಳೂರಲ್ಲಿ ನನಗೆ ಅಡ್ವಾಂಟೇಜ್ ಇರ್ತದೆ. ಯಾಕಂದ್ರೆ ವಿ ಆರ್ ಇನ್ ರೂಲಿಂಗ್, ನಾವು ಅವ್ರಿಗೆ ಅಡ್ವಾಂಟೇಜ್ ಇರ್ತವೆ, ದೇ ಆರ್ ಇನ್ ರೂಲಿಂಗ್. ಹಾಗಾಗಿ ನಾನು ಅದನ್ನ ಹೇಳ್ತಾ ಇಲ್ಲ. ಸ್ಥಳೀಯವಾದ ಸಂಸ್ಥೆಗಳು ಯಾವಾಗಲೂ ಕೂಡ ಲೋಕಲ್ ಇಶ್ಯೂ, ಗಾರ್ಬೇಜ್ ವಿಚಾರ ಸೀರಿಯಸ್ ಮ್ಯಾಟರ್. ಒಂದು ನಿಮಿಷ ಚಂದ್ರಶೇಖರ್, ರಿಕ್ವೆಸ್ಟ್. ಗಾರ್ಬೇಜ್ ಇರ್ಬೋದು, ಫ್ಲಡ್ಡಿಂಗ್ಗಳು 9 ವರ್ಷದ ಚುನಾವಣೆ ಇರಲಿಲ್ಲ. ಯಾವ ರೀತಿ ಫ್ಲಡ್ಡಿಂಗ್ಸ್ ಆಯ್ತು ಅಂತ ಯೋಚನೆ ಮಾಡಿ ನೋಡಿ. ಅದು ಯಾರು? ಎಕನಾಮಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆ್ಯಂಡ್ ಕಾಸ್ಮೋಪಾಲಿಟನ್ ಸಿಟಿ, ಎಲ್ಲ ರಾಜ್ಯದ ಜನ ಬಂದು ವಾಸಿಸ್ತಕ್ಕಂಥ ಜಾಗ. ಇವತ್ತು ಕೂಡ ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತೀನಿ, ಡೆವಲಪ್ಮೆಂಟ್ ಬಗ್ಗೆ. ಡ್ರೈನೇಜ್ಗಳ ಸಿಸ್ಟಮೇ ಹಾಳಾಗೋಗಿರ್ಬೇಕಾದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಇಟ್ ಇಸ್ BJP. ಬಟ್ ಪೀಪಲ್ ಆರ್ ವೋಟಿಂಗ್ ಫಾರ್ ದಟ್. ಅಂದರೆ ನಾನು ಏನು ಹೇಳಬೇಕು ಅಂತ ನೀವು ಕಾಂಗ್ರೆಸ್ಸು ಒಂದು ಸಮರ್ ಸಾಲ್ಟ್ ಹೊಡಿತು. ಏನು, ನಾವು ಶಿವಸೇನೆಯ ಬಾಳಾ ಠಾಕ್ರೆ ಅವ್ರ ಪಾರ್ಟಿ ಜೊತೆಗೂ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೋದ್ರಿ. ಅದರ ಫಲಿತಾಂಶ ಏನು ಅಂತಂದರೆ, ಏಕನಾಥ್ ಶಿಂದೆ ಬೆಳೆದರು, ಉದ್ಧವ್ ಠಾಕ್ರೆ ಬೆಳೆದರು, BJP ಬೆಳೀತು. ಕಾಂಗ್ರೆಸ್ ಹ್ಯಾಸ್ ಈಲ್ಡೆಡ್ ಇಟ್ ಸ್ಪೇಸ್. ಕಾಂಗ್ರೆಸ್ಸಿಗೆ ಸ್ಪೇಸೇ ಉಳಿದಿಲ್ಲ. ಎಸ್, ನನಗೊಂದು ಬ್ರೇಕ್ನ ಸಮಯ. ನಾನು ಚಿಕ್ಕ ಬ್ರೇಕ್ನ ನಂತರ ಚಂದ್ರಶೇಖರ್ ಮಾತನಾಡಿರ್ತೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.